ಇದೊಂದು ಭಾವನಾತ್ಮಕ ಕಾರ್ಯಕ್ರಮ. ಮಕ್ಕಳಿಗೆ ಈಗಿನ ಕಾಲದಲ್ಲಿ ಅಷ್ಟೇನು ಸಮಸ್ಯೆಗಳು ಅಂತೇಳಿ ಇಲ್ಲ. ಸ್ವಂತ ಸಮಸ್ಯೆಗಳು ಮಾಡಿಕೊಂಡ್ರೆ ಮಾತ್ರ ಸಮಸ್ಯೆಗಳು ಬಿಟ್ಟರೆ ಶೈಕ್ಷಣಿಕವಾಗಿ ಅಂಥ ಸಮಸ್ಯೆಗಳು ಇಲ್ಲ. ಎಲ್ಲರೂ ದಾನಿಗಳ ನೆರವಿನಿಂದಾಗಿ ಇವತ್ತು ಒಳ್ಳೆಯ ಶಿಕ್ಷಣಗಳನ್ನು ನಾವು ಪಡೆಯುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯನ್ನು ಆರಿಸಿಕೊಂಡದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಆಯ್ತು ಮಕ್ಕಳೇ, ಒಂದು 2 ನಿಮಿಷ ಅಲ್ಲಿ ಮುಗೀತು, ಇನ್ನೂ ಆಯಿತು, ಎಲ್ಲ ಹೋಗಿದೆ. ಈ ಕಾರ್ಯಕ್ರಮದಲ್ಲಿ ಅಮ್ಮನ ಹೆಸರಿನಲ್ಲಿ ಅವರೊಂದು ಈ ಒಂದು ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಈ ಒಂದು ನೆರವು ನೀಡ್ತಾ ಇದ್ದಾರೆ. ಇದರಲ್ಲಿ ಆ ನೆರವನ್ನು ನಿಮ್ಮ ಅಮ್ಮನಷ್ಟೇ ಪ್ರೀತಿಸಿ ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಅದನ್ನು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ವಿನಿಯೋಗಿಸಿ ಮುಂದೆ ದೇಶದ ಸತ್ಪ್ರಜೆಗಳಾಗಿ ನೀವು ಬೆಳಗಬೇಕು. ಹಾಗೆ ನಮ್ಮ ಹಿರಿಯ ವಕೀಲರು ಹೇಳಿದರು, ನಮ್ಮ ಶೇಖರ್ ಸರ್ ಅವರು, ಅಂದರೆ ಶಾಲೆಯ ಜೀರ್ಣೋದ್ಧಾರ ಆಗಬೇಕಂತೇಳಿ. ನಮ್ಮ ಶಾಲೆ ದಾನಿಗಳಿಂದಲೇ ಜೀರ್ಣೋದ್ಧಾರ ಆಗಿದ್ದು. ತುಂಬ ಜನ ದಾನಿಗಳು ಇಲ್ಲಿಂದ ಒಂದು 75% ದಾನಿಗಳ ನೆರವಿನಿಂದಲೇ ನಮ್ಮ ಶಾಲೆ ಇಷ್ಟು ಒಂದು ಅದ್ಭುತವಾಗಿ ಕಾಣ್ತಾ ಇದೆ. ತುಂಬ ಜನ ಇದರ ಹಿಂದೆ ತುಂಬ ಜನ ಬೆವರು ಹರಿಸಿದ್ದಾರೆ ಈ ಶಾಲೆಗೋಸ್ಕರ. ಈ ಶಾಲೆಯ ಇದೇ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಈ ಶಾಲೆಯನ್ನು ಅನ್ನುವಂತಹ ಭರವಸೆಯನ್ನು ನೀಡ್ತಾ, ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಅವಿನಾಶ್ ಶೆಟ್ಟಿಯವರು ನಡೆಸಲಿ ಅಂತ ಆ ದೇವರಲ್ಲಿ ಬೇಡ್ತಾ ನನ್ನ 2 ಮಾತು ಮುಗಿಸಿ ನಮಸ್ಕಾರ.